ಉತ್ತರ ಕರ್ನಾಟಕದಲ್ಲಿ ಸಹ್ಯಾದ್ರಿ ಸಸ್ಯಕಾಶಿ ಕಪ್ಪತಗುಡ್ಡದಲ್ಲಿ ಅರಣ್ಯ ಭೂಮಿ ಒತ್ತುವರಿ ಮಾಡಿ ಅರಣ್ಯ ಭೂಮಿ ನಾಶ ಮಾಡುವ ಮೂಲಕ ಕಾಂಗ್ರೆಸ್ ಕಾರ್ಯಕರ್ತರಿಂದ ಬಹುದೊಡ್ಡ ಅಕ್ರಮವೊಂದು ಬೆಳಕಿಗೆ ಬಂದಿದೆ. ಹೌದು, ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ದೋಣಿ ಗ್ರಾಮದ ಬಳಿ ಅರಣ್ಯ ಭೂಮಿಯನ್ನು ರಾಜಾರೋಷವಾಗಿ ಒತ್ತುವರಿಗೆ ಕೈ ಹಾಕಿದ್ದಾರೆ. ಜೆಸಿಬಿ ಟ್ರ್ಯಾಕ್ಟರ್ಗಳನ್ನು ಬಳಸಿ ಲಕ್ಷ ಬೆಲೆ ಬಾಳುವ ಗಿಡಮೂಲಿಕೆಯ ಕಾಡು ನಾಶ ಮಾಡ್ತಿರೋ ದುರುಳರು ಕಾಂಗ್ರೆಸ್ ಕಾರ್ಯಕರ್ತರು, ಸ್ಥಳೀಯ ಶಾಸಕರು, ಸಚಿವರ ಪ್ರಭಾವ ಬಳಸಿ ರಮೇಶ್ ಎಂಬ ಕಾಂಗ್ರೆಸ್ ಕಾರ್ಯಕರ್ತನಿಂದ ಸುಮಾರು 20 ಎಕರೆ ಜಮೀನು ಒತ್ತುವರಿ ಮಾಡಿರುವ ಆರೋಪ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿ ಒತ್ತುವರಿ ಮಾಡುವ ವೇಳೆ ಜೆಸಿಬಿ ಟ್ರ್ಯಾಕ್ಟರ್ಗಳನ್ನು ಜಪ್ತಿ ಮಾಡಿದ್ದಾರೆ. ನಮ್ಮ ಮುಂಡ್ರಿ ವಲಯ ವ್ಯಾಪ್ತಿಯಲ್ಲಿ ಡೋಣಿ ತಾಂಡ, ಡೋಣಿ ಮಧ್ಯಭಾಗದಲ್ಲಿ ಅರಣ್ಯ ಈಗಲೇ ಹಳೆ ಒತ್ತುವರಿ ಜಮೀನಿತ್ತು. ಅಲ್ಲಿ ಒತ್ತುವರಿ ಮಾಡ್ತಿದ್ದಾರೆ ಅಂತೇಳಿ ಗಮನಕ್ಕೆ ಬಂದ ಬಗ್ಗೆ ನಮ್ಮ ಸಿಬ್ಬಂದಿಗಳು ಕೂಡಲೇ ಹೋಗಿ ಅಲ್ಲೇ ನೋಡಿದಾಗ ಒಂದು ಟ್ರ್ಯಾಕ್ಟ್ರಿ ಮತ್ತು ಒಂದು ಜೆಸಿಬಿ ಹಳೆ ಒತ್ತುವರಿ ಜಾಗದಲ್ಲಿ ಕಲ್ಲು ಮಣ್ಣು ತುಂಬ್ತಾ ಇರೋದು ಕಂಡು ಬಂದಿತ್ತು. ಅದಕ್ಕೋಸ್ಕರ ನಮ್ಮ ಸಿಬ್ಬಂದಿಗಳು ಅದನ್ನು ಸೀಜ್ ಮಾಡ್ಕೊಂಡ್ಬಂದು ನಮ್ಮ ವಲಯ ಕಚೇರಿ ಕೊಟ್ಟ ನಂತರ ನಾವು ಜೆಸಿಬಿನ ಅವತ್ತು ಟ್ರ್ಯಾಕ್ಟರ್ ತಪ್ಪಿಸ್ಕೊಂಡು ಹೋಗಿತ್ತು. ಟ್ರ್ಯಾಕ್ಟರ್ ತಪ್ಪಿಸ್ಕೊಂಡು ಹೋದಾಗ ನಾವು ಜೆಸಿಬಿನ ತೊಗೊಂಬಂದು ಸೀಜ್ ಮಾಡಿದ್ವಿ. ಸೀಜ್ ಮಾಡಿ ಅದಕ್ಕೆ ನಾವು FIR ದಾಖಲು ಮಾಡಿದ್ದೀವಿ. FIR ದಾಖಲು ಮಾಡಿದ ನಂತರ ಆಮೇಲೆ ಏನದು ನಮ್ಮ ಟ್ರ್ಯಾಕ್ಟ್ರಿ ಏನು ತಪ್ಪಿಸ್ಕೊಂಡು ಹೋಗಿತ್ತಲ್ಲ ಅದನ್ನು ಸಹ ಮತ್ತೆ ನಾವು ಸರ್ಚ್ ಮಾಡಿ ಮತ್ತೆ ಅದನ್ನು ಸೀಜ್ ಮಾಡಿ ವಲಯ ಕಚೇರಿಯಲ್ಲಿ ಕಪ್ಪತಗುಡ್ಡದ ಸೆರಗಿನ ಮುಂಡರಗಿ ತಾಲೂಕು ಹಾಗೂ ಶಿರಹಟ್ಟಿ ತಾಲೂಕಿನ ಗ್ರಾಮಗಳಾದ ದೋಣಿ ತಾಂಡ, ಅತ್ತಿಕಟ್ಟಿ, ಸಿಂಗಟಾಯನ ಕೆರೆಯ ಜನರು ಸಹ ಒತ್ತುವರಿಗೆ ಸಜ್ಜುಗೊಂಡಿದ್ದಾರೆ. ಅಕ್ರಮವಾಗಿ ಒತ್ತುವರಿ ಮಾಡಿದ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕ್ರಮ ಕೈಗೊಳ್ಳಿ ಎಂಬುದು ಸಾರ್ವಜನಿಕರ ಒತ್ತಡವೂ ಆಗಿದೆ. ಇಲ್ಲದಿದ್ದರೆ ಅವರಂತೆ ನಮಗೂ ಉಳುಮೆ ಮಾಡಲು ಒತ್ತುವರಿಗೆ ಅವಕಾಶ ಕೊಡಿ ಅಂತ ಜನರ ಕೂಗಾಗಿದೆ. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.